ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಗೌಡ ನಡುವಿನ ಕಾಟೇರ ಟೈಟಲ್ ಜಟಾಪಟಿ ಜೋರಾಗಿ ನಡೆದಿದೆ. ಕಾಟೇರ ಚಿತ್ರ 50 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ 50ನೇ ದಿನದ ಸಂಭ್ರಮಾಚರಣೆಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕಾಟೇರ ಟೈಟಲ್ ಬಗ್ಗೆ ನಟ ದರ್ಶನ್ ರವರು ನಿರ್ಮಾಪಕ ಉಮಾಪತಿ ಗೌಡಗೆ ತಮ್ಮದೇ ಆದ ಶೈಲಿಯಲ್ಲಿ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಉಮಾಪತಿ ಗೌಡ ಕಾಟೇರ ಚಿತ್ರದ ಟೈಟಲ್ ಅನ್ನ ರಿಜಿಸ್ಟ್ರೇಷನ್ ಮಾಡಿದ್ದೇ ನಾನು, ಹಾಗೆಯೇ ಕಥೆ ವಿಚಾರದಲ್ಲೂ ಕೂಡ ನನ್ನದು ಪ್ರಮುಖ ಪಾತ್ರ ಇದೆ ಅಂತ ಹೇಳಿಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ತಮ್ಮದೇ ಶೈಲಿಯಲ್ಲಿ ನಿರ್ಮಾಪಕ ಉಮಾಪತಿ ಗೌಡಗೆ ಖಡಕ್ ಉತ್ತರವನ್ನ ಕೊಟ್ಟಿದ್ದಾರೆ. ಅಯ್ಯೋ ತಗಡೆ, ರಾಬರ್ಟ್ ಕಥೆ ನಿನಗೆ ಕೊಟ್ಟಿದ್ದು ನಾವು. ಇಂಥ ಒಳ್ಳೆ ಕಥೆ ಯಾಕೆ ಬಿಟ್ಟೆ ನೀನು? ಕೊಟ್ಟಿದ್ದು ಮಾಡಿದ್ದು ಹೇಳಬಾರ್ದು. ಒಂದ್ಸಲ ಆಗಿರೋದ್ರಿಂದ ಬುದ್ಧಿ ಕಲ್ತಿಲ್ಲ. ನಿನ್ನ ಜಡ್ಜ್ಮೆಂಟ್ ಚೆನ್ನಾಗಿದೆ ಎಂದಾದ್ರೆ ಈ ಕಥೆಯನ್ನ ಯಾಕೆ ಬಿಟ್ಟೆ? ಕಾಟೇರ ಟೈಟಲ್ ಕೊಟ್ಟಿದ್ದೇ ನಾನು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ನಟ ದರ್ಶನ್, ಯಾಕಪ್ಪ ಯಾವಾಗಲೂ ಬಂದು ನಮ್ಮ ಕೈಲೇ ಗುಮ್ಮಿಸ್ಕೊಳ್ತೀಯಾ? ಗುಮ್ಮಿಸ್ಕೋಬೇಡ, ಎಲ್ಲೋ ಇದ್ಯಾ, ಚೆನ್ನಾಗಿರು, ಪದೇ ಪದೇ ನಮ್ಮನ್ನ ಕೆಣಕಬೇಡ ಎಂದಿರುವ ದರ್ಶನ್ ತಪ್ಪು ಮಾಡ್ತಿದ್ಯಾ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ದರ್ಶನ್ ರವರ ಈ ವಾರ್ನಿಂಗ್ ಮಾತುಗಳ ಬಗ್ಗೆ ನಿರ್ಮಾಪಕ ಉಮಾಪತಿ ಗೌಡ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಯಾರು ಯಾರಿಗೆ ವಾರ್ನಿಂಗ್ ಕೊಡೋಕ್ಕಾಗಲ್ಲ. ತಂದೆ ತಾಯಿ ಮತ್ತು ದೇವರ ವಾರ್ನಿಂಗ್ ಅಷ್ಟೇ ತಗೊಂತೀನಿ. ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಯಾವ ವಾರ್ನಿಂಗಿಗೂ ಕೂಡ ಹೆದರಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅವರು ನಮ್ಮನ್ನ ತಗಡು ಅಂದಿದ್ದಾರೆ. ಎಸ್, ತಗಡು ಥರನೇ ಇರ್ತೀವಿ ಬಿಡಿ ಅಂದಿದ್ದಾರೆ. ಇನ್ನು ಗುಮ್ಮೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಉಮಾಪತಿ ಗೌಡ, ಯಾರಿಗೂ ಗುಮ್ಮೋಕ್ಕಾಗಲ್ಲ, ಗುಮ್ಮೋ ಟೈಮಲ್ಲಿ ಗುಮ್ಮಿದ್ದೀನಿ ಅಂತ ಹೇಳಿದ್ದಾರೆ. ಈ ರೀತಿ ವಾರ್ನಿಂಗ್ ಕೊಡೋರನ್ನ ನಾನು ತುಂಬಾ ನೋಡಿದ್ದೀನಿ ಅಂತ ನಟ ದರ್ಶನ್ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ರಾಬರ್ಟ್ ಸಿನಿಮಾದ ಕಥೆಯನ್ನ ಕೊಟ್ಟಿದ್ದು ನಾನೇ ಅಂತ ದರ್ಶನ್ ಹೇಳಿದ್ರು. ಆ ವಿಚಾರಕ್ಕೂ ಕೂಡ ಉಮಾಪತಿ ಗೌಡ ರಿಯಾಕ್ಟ್ ಮಾಡಿದ್ದು, ಎಸ್, ರಾಬರ್ಟ್ ಸಿನಿಮಾ ಅವರದ್ದೇ, ಅವರೇ ಕಥೆ ಕೊಟ್ಟರು, ಅವರೇ ದುಡ್ಡು ಹಾಕಿದ್ರು, ಅವರೇ ಎಲ್ಲ. ನಾನು ನಿರ್ಮಾಪಕನಾಗಿರಲಿಲ್ಲ, ಆ ಚಿತ್ರಕ್ಕೆ ನಾನು ಡಮ್ಮಿ ನಿರ್ಮಾಪಕನಾಗಿದ್ದೆ. ಅವರೆಲ್ಲ ದೊಡ್ಡ ವ್ಯಕ್ತಿಗಳು, ಮಾತನಾಡ್ಕೊಂಡು ಹೋಗ್ಲಿ ಬಿಡಿ ಎಂದಿದ್ದಾರೆ. ಇನ್ನು ತಮ್ಮ ಮಾತನ್ನ ಪುನರುಚ್ಚರಿಸಿರುವಂತಹ ಉಮಾಪತಿ ಗೌಡ, ಕಾಟೇರ ರಿಜಿಸ್ಟರ್ ಮಾಡಿದ್ದೇ ನಾನು. ಮದಗಜ ಸಿನಿಮಾದ ಸಮಯದಲ್ಲಿ ಎಲ್ಲರೂ ನನ್ನನ್ನು ಮಿಸ್ಲೀಡ್ ಮಾಡಿಬಿಟ್ರು. ಸಮಯ ಬಂದಾಗ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತೀನಿ ಎಂದಿದ್ದಾರೆ. ಅಷ್ಟು ಮಾತ್ರವಲ್ಲ, ನಾನು ಒಂದು ಜವಾಬ್ದಾರಿಯುತ ಸಮುದಾಯದ ನಾಯಕ. ಜನರು ನನ್ನನ್ನು ಇಲ್ಲಿಯವರೆಗೂ ಕೂಡ ಬೆಳೆಸಿದ್ದಾರೆ ಎಂದಿರುವ ಉಮಾಪತಿ ಗೌಡ, ನನಗೆ ತಾಕತ್ತು ಇರೋದಕ್ಕೆ ಇಲ್ಲಿಯವರೆಗೂ ಕೂಡ ನಾನು ಬೆಳೆದಿದ್ದೀನಿ. ಇನ್ನೊಬ್ಬರ ಆಶ್ರಯದಲ್ಲಿ ಬದುಕುವಂತಹ ಮಗ ಅಲ್ಲ. ದೇಹ ತೂಕ ಇದ್ರೆ ಸಾಕಾಗೋದಿಲ್ಲ, ಮಾತನಾಡುವ ಮಾತು ಕೂಡ ತೂಕವಾಗಿಯೇ ಇರಬೇಕು ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ತಿರುಗೇಟು ನೀಡಿದ್ದಾರೆ. ಇನ್ನು ಉಮಾಪತಿ ಮತ್ತು ದರ್ಶನ್ ರವರ ನಡುವಿನ ಈ ಟೈಟಲ್ ಕಾದಾಟ ಮತ್ತೆ ಯಾವ ಸ್ವರೂಪವನ್ನು ಪಡೆದುಕೊಂಡು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.